ಪ್ರಗತಿ ಪರಿಶೀಲನೆಯನ್ನು ಮಾಡಿದೆ. ಇವತ್ತು ಎರಡನೇ ಪ್ರಗತಿ ಪರಿಶೀಲನೆ ಸಭೆ 5 ತಿಂಗಳ ನಂತರ ನಾನು ನಡೆಸಿದ್ದೇನೆ. ಕಂದಾಯ ಇಲಾಖೆಯಲ್ಲಿ ಜನಗಳ ಕೆಲಸ ಕಾರ್ಯ ವಿಳಂಬ ಆಗಬಾರದು, ಜನ ನಮ್ಮ ಕಚೇರಿಗಳಿಗೆ ಅನಗತ್ಯವಾಗಿ ಅಲೆಯುವಂಥದ್ದು ಸುತ್ತುವಂಥದ್ದು ಆಗಬಾರ್ದು ಅಂಥೇಳಿ ನಾವು ಸಾಕಷ್ಟು ಪರಿಹಾರ ಕ್ರಮಗಳನ್ನು ನಿರಂತರವಾಗಿ ಕೈಗೊಳ್ತಾ ಇದ್ದೇವೆ. ಅದರ ಅನುಷ್ಠಾನವನ್ನು ಪ್ರತಿ 15 ದಿನಗಳಿಗೊಮ್ಮೆ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇಂಪ್ಲಿಮೆಂಟೇಷನ್ ಲೆವೆಲಲ್ಲೂ ಕೂಡ ಫಾಲೋ ಅಪ್ ಮಾಡ್ತೇವೆ ನಾವು. ಇದು ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ಎಲ್ಲರೂ ಇದೇ ಹೇಳ್ತಾರೆ ಅಂತ ತಾವು ತಿಳಿಬಹುದು. ನಿಮಗೆ ಉದಾಹರಣೆ ಸಮೇತ ಹೇಳ್ತೇನೆ. ರಾಜ್ಯದಲ್ಲಿ ನಮ್ಮ ತಹಶೀಲ್ದಾರ್ ಕೋರ್ಟಲ್ಲಿ ಕೇಸುಗಳು ಕಾನೂನು ಪ್ರಕಾರ 3 ತಿಂಗಳಲ್ಲಿ ವಿಲೆ ಆಗಬೇಕು. ಆದರೆ ನಮ್ಮ ಸರ್ಕಾರ ಜವಾಬ್ದಾರಿ ತಗೊಂಡಾಗ 3 ತಿಂಗಳು ಬಿಡಿ 1 ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂಥ ಕೇಸುಗಳು 2215 ಕೇಸ್ ಇತ್ತು ರಾಜ್ಯದಲ್ಲಿ. ಈ ಕಳೆದ 5-6 ತಿಂಗಳಿನಲ್ಲಿ ಅವುಗಳನ್ನ ವಿಲೆ ಮಾಡಲಿಕ್ಕೆ ಆರಂಭ ಮಾಡಿದ ಮೇಲೆ ಇವತ್ತು ಬಾಕಿ ಇರೋದು ಕೇವಲ ಒಂದು 100 ಕೇಸ್ ಅಷ್ಟು ಮಾತ್ರ ಬಾಕಿ ಇದೆ. ಮೋರ್ ದೆನ್ 1 ಇಯರ್ ಪೆಂಡಿಂಗ್ ಇರುವಂತಹದ್ದು. AC ಲೆವೆಲಲ್ಲಿ 6 ತಿಂಗಳಲ್ಲಿ ವಿಲೆ ಆಗಬೇಕು ಕೋರ್ಟ್ ಕೇಸು. ಆದರೆ ರಾಜ್ಯದಲ್ಲಿ ನಾವು ಅಧಿಕಾರ ತಗೊಂಡಾಗ 1 ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇದ್ದಂತಹದ್ದು 60,000 ಕೇಸ್ ಇತ್ತು. ಅದರಲ್ಲಿ ಕಳೆದ 5 ತಿಂಗಳಲ್ಲಿ ಆಲ್ರೆಡಿ 34,000 ಕೇಸನ್ನು ವಿಲೆ ಮಾಡಿದ್ದೇವೆ. ನಿಮ್ಮ ಕಲಬುರಗಿ ಜಿಲ್ಲೆದೇ ನಾನು ಮಾತಾಡೋದಾದರೆ, ನಾನು ಹೋದ ಬಾರಿ ಇಲ್ಲಿ ರಿವ್ಯೂ ಮಾಡಿದಾಗ ತಹಶೀಲ್ದಾರ್ ಕೋರ್ಟಲ್ಲಿ ಒಟ್ಟು 818 ಕೇಸ್ ಬಾಕಿ ಇತ್ತು ಕಲಬುರಗಿಯದ್ದು. ಇವತ್ತಿನ ದಿನ ಬಾಕಿ ಇರೋದು 294. ನಾನು ಹೋದ ಬಾರಿ ರಿವ್ಯೂ ಮಾಡಿದಾಗ ಆಗ್ಲೇ ಹೇಳಿದೆ ಜುಲೈ ಅಂತ, ಜುಲೈಯಿಂದ ಜನವರಿಗೆ 818 ಇದ್ದಿದ್ದು ಹೋದ ಬಾರಿ ನಾನು ಬಂದಾಗ ಇವತ್ತು 294. ಜುಲೈಯಲ್ಲಿ ನಾನು ಬಂದಾಗ ಒಂದು ಕೇಸು ವಿಲೆ ಮಾಡಲಿಕ್ಕೆ ಸರಾಸರಿ ತೆಗೆದುಕೊಳ್ತಾ ಇದ್ದಿದ್ದ ದಿನ 223 ದಿನ ತಗೊಳ್ತಾ ಇತ್ತು ಒಂದು ಕೇಸ್ ವಿಲೆ ಮಾಡಲಿಕ್ಕೆ. ಇವತ್ತು ನಾವು ಸರಾಸರಿ 91 ದಿನದಲ್ಲಿ ವಿಲೆ ಮಾಡ್ತಾ ಇದ್ದೇವೆ ಒಂದು ಕೇಸನ್ನು. ಜನವರಿ ಆವರೇಜ್ ತಗೊಂಡ್ರೆ 91 ಡೇಸಲ್ಲಿ ಒಂದು ಕೇಸ್ ವಿಲೆ ಮಾಡ್ತಾ ಇದ್ದೇವೆ. ಕಾನೂನು ಪ್ರಕಾರ 90 ಡೇಸಲ್ಲಿ ವಿಲೆ ಆಗಬೇಕು. ನಾನು ಜುಲೈಯಲ್ಲಿ ಬಂದಾಗ ಇಲ್ಲಿ ಕಲಬುರಗಿ AC ಹತ್ರ 61 ಕೇಸ್ ಪೆಂಡಿಂಗ್ ಇತ್ತು. ಇವತ್ತು ಪೆಂಡಿಂಗ್ ಇರೋದು 3 ಕೇಸ್ ಪೆಂಡಿಂಗ್ ಇದೆ. 61 ಇದ್ದಿದ್ದು ಕಲಬುರಗಿಯಲ್ಲಿ 3 ಕೇಸ್ಗೆ ಇಳಿದಿದೆ. ಸೇಡಮಲ್ಲಿ 60 ಕೇಸ್ ಪೆಂಡಿಂಗ್ ಇತ್ತು, ಇವತ್ತು ಅಲ್ಲಿ 30 ಕೇಸ್ ಪೆಂಡಿಂಗ್ ಇದೆ, 31 ಕೇಸ್. ಅದೇ ರೀತಿಯಾಗಿ ನಮ್ಮಲ್ಲಿ ಜಮೀನು ಖರೀದಿ ಮಾಡಿದ ಮೇಲೆ ಪಾಣಿ ಆಗಬೇಕು ಅಂದರೆ, ಮ್ಯೂಟೇಷನ್ ಆಗಬೇಕು ಅಂತ ಹೇಳಿದ್ರೆ ಮೊದಲಿಗೆ ಏನು ಡಿಸ್ಪ್ಯೂಟ್ ಇಲ್ಲ ಅಂದರೂ 33 ದಿನ ತಗೊಳ್ತಾ ಇತ್ತು. ಅಂಥದ್ದು ಇವತ್ತು ಕೇವಲ 15-16 ದಿನಕ್ಕೆ ನಾವು ಮ್ಯೂಟೇಷನ್ ಮಾಡುವಂಥದ್ದು, ಅಥವಾ 8 ದಿನಕ್ಕೆ ಮ್ಯೂಟೇಷನ್ ಮಾಡುವಷ್ಟು ಲೆವೆಲ್ಗೆ ಸುಧಾರಣೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಇದೇ ರೀತಿಯಲ್ಲಿ ನಾನು ಕಳೆದ ಬಾರಿ ಬಂದು ಹೋದ ಮೇಲೆ RTCಯಲ್ಲಿ ಮಿಸ್ಮ್ಯಾಚ್ ಇರುವಂಥ ಪ್ರಕರಣಗಳು 10,000 ಪ್ರಕರಣಗಳನ್ನು ಕಳೆದ 5 ತಿಂಗಳಿನಲ್ಲಿ ನಾವು ವಿಲೆ ಮಾಡಿದ್ದೇವೆ. ಇವತ್ತು ಇನ್ನೂ 4,500 ಪ್ರಕರಣ ಬಾಕಿ ಇದೆ. ಅದರಲ್ಲಿ 3,000 ಪ್ರಕರಣಕ್ಕೆ ನಾನು 2 ವಾರದ ಸಮಯ ಟೈಮ್ ಕೊಟ್ಟಿದ್ದೇನೆ. 2 ವಾರದಲ್ಲಿ ಆ 3,000 ಪ್ರಕರಣಗಳು ಇನ್ನೂ ವಿಲೆ ಆಗಬೇಕು 4,500 ಪೈಕಿ ಅಂತ. ಗರಿಷ್ಠ 2 ವಾರದಿಂದ 1 ತಿಂಗಳೊಳಗಡೆ. ಸೊ ಅಲ್ಲಿಗೆ ಈಗಾಗಲೇ 10,000 ವಿಲೆ ಆಗಿರೋದು ಸೇರಿಸಿ ಇನ್ನು 3,000 ಇನ್ನೊಂದು ತಿಂಗಳೊಳಗಡೆ ವಿಲೆ ಆದರೆ ಒಂದು 13,000ದಷ್ಟು ನಾವು ವಿಲೆ ಮಾಡ್ದಂಗೆ ಆಗುತ್ತೆ RTC ತಿದ್ದುಪಡಿ ಪ್ರಕರಣಗಳು. ಈ ರೀತಿಯಾಗಿ ಉದಾಹರಣೆಗೆ ಹೇಳ್ತಾ ಹೋದರೆ ಭಾಳ ಹೇಳ್ಬೋದು. ಈ ಕ್ರಮಗಳ ಮುಖಾಂತರ ನಿರಂತರವಾಗಿ ಫಾಲೋ ಅಪ್ ಮಾಡೋದರ ಮುಖಾಂತರವಾಗಿ ನಾವು ಆಡಳಿತದಲ್ಲಿ ವೇಗ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗೆ
ಈ ಜಿಲ್ಲೆಯಲ್ಲಿ ಸಾಕಷ್ಟು ತಾಂಡಗಳು ಇದ್ದಾವೆ. ಅವು ಕಾಲದಿಂದನೂ ಕೂಡ ಜನ ಅಲ್ಲಿ ವಾಸ ಮಾಡ್ತಾ ಇದ್ರು. ಅವುಗಳಿಗೆ ಕಂದಾಯ ಗ್ರಾಮದ ಸ್ಥಾನಮಾನ ಇರಲಿಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವುಗಳನ್ನು ಕಂದಾಯ ಗ್ರಾಮವಾಗಿ ಪರಿವರ್ತನೆ ಮಾಡಬೇಕು ಅಂತ ಕಾನೂನನ್ನು ತಂದಿದ್ದೇವೆ. ಅಂಥದ್ರಡಿಯಲ್ಲಿ ಸುಮಾರು 319 ಗ್ರಾಮಗಳು ಈ ಜಿಲ್ಲೆಯಲ್ಲೂ ಕೂಡ ಆ ರೀತಿಯ ವಸತಿ ಪ್ರದೇಶಗಳು ಇದ್ದಾವೆ ಅಂತ ಅಂದಾಜು ಮಾಡಿದ್ರು. ಅದರಲ್ಲಿ ಹೋದ ಸರ್ಕಾರದ ಅವಧಿಯಲ್ಲಿ ಸುಮಾರು ಒಂದು 200 ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಮಾಡಿದ್ದಾರೆ. ನಾವು ಬಂದ ನಂತರ ಈಗಾಗಲೇ ಒಂದು 80 ಗ್ರಾಮಕ್ಕೆ ಅಂತಿಮ ಅಧಿಸೂಚನೆ ಮಾಡಿದ್ದೇವೆ. ಇನ್ನೂ ಒಂದು 50 ಗ್ರಾಮಕ್ಕೆ ಈ ತಿಂಗಳೊಳಗಡೆ ಅಂತಿಮ ಅಧಿಸೂಚನೆ ಮಾಡಿ 150 ಗ್ರಾಮ. ಆದರೆ ಅದಲ್ಲದೆ ಪಟ್ಟಿಯಲ್ಲಿ ಬಿಟ್ಟು ಹೋಗಿದ್ದಂಥ ಇನ್ನೂ 129 ವಸತಿ ಪ್ರದೇಶಗಳನ್ನು ಗುರುತಿಸಿ ಅವ್ರಿಗೂ ಕೂಡ ಕಂದಾಯ ಗ್ರಾಮವಾಗಿ ಪರಿವರ್ತನೆ ಮಾಡಿ ಅವರಿಗೆ ಹಕ್ಕುಪತ್ರ ಕೊಡುವಂಥ ಅದಕ್ಕೆ ನಾನು ಈ ತಿಂಗಳ ಒಳಗಡೆ, ಇನ್ನು ಫೆಬ್ರವರಿ 10ರ ಒಳಗಡೆ ಸುಮಾರು ಒಂದು 10,000 ಹಕ್ಕುಪತ್ರ ಕೊಡಬೇಕು. ಅದಾದ ನಂತರ ಇನ್ನೂ 3 ತಿಂಗಳಲ್ಲಿ ಇನ್ನೊಂದು 6-7 ಸಾವಿರ ಬರುತ್ತೆ. ಅದನ್ನು ಕೂಡ ಎಲ್ಲ ಸೇರಿಸಿದ್ರೆ ಇನ್ನೂ ಒಂದು 20,000 ಹಕ್ಕುಪತ್ರ ಕೊಡಲಿಕ್ಕೆ, ಫೆಬ್ರವರಿಗೆ ಒಂದು 10,000, ಅದಾದಮೇಲೆ ಮತ್ತೆ 3 ತಿಂಗಳಿಗೆ ಇನ್ನೊಂದು 10,000 ಮುಗಿಸ್ಬೇಕು. ಇದನ್ನು ಒಟ್ಟಾರೆ ಎಲ್ಲ ವಸತಿ ಪ್ರದೇಶಗಳನ್ನು ಕೂಡ ಗ್ರಾಮವಾಗಿ ಪರಿವರ್ತನೆ ಮಾಡಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಹಾಗೆ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಈ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 13ನೇ ತಾರೀಕಿಗೆ ನಾವು ರಾಜ್ಯದಲ್ಲಿ ಬರವನ್ನು ಘೋಷಣೆ ಮಾಡಿದ್ದೇವೆ. ಸೆಪ್ಟೆಂಬರ್ 23ನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಅನ್ನು ಸಲ್ಲಿಸಿದ್ದೇವೆ. ಸೆಂಟ್ರಲ್ ಗೌರ್ಮೆಂಟಿಂದ ಅಧಿಕಾರಿಗಳು ಅಕ್ಟೋಬರ್ ತಿಂಗಳಲ್ಲಿ ಬಂದು ಪರಿವೀಕ್ಷಣೆ ಮಾಡಿ ಅವರ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆದರೆ ಸಚಿವರ ನೇತೃತ್ವದಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಸಮಿತಿ ಇಲ್ಲಿವರೆಗೂ ಕೂಡ ಸಭೆ ಮಾಡಿಲ್ಲ. ನಾವು ಕರ್ನಾಟಕ ಕೇಳಿದಂಥ ಪರಿಹಾರದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. 1 ಪೈಸಾ ಪರಿಹಾರ ಹಣವನ್ನು ಕೂಡ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿಲ್ಲ. ರೈತರಿಗೆ ವಿಳಂಬ ಆಗ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಕಂತನ್ನು ನಾವು ಕೊಟ್ಬಿಡೋಣ, ಕೇಂದ್ರ ಸರ್ಕಾರ ಪರಿಹಾರ ಕೊಡೋದು ವಿಳಂಬ ಆಗ್ತಾ ಇದೆ ಅಂತ ತೀರ್ಮಾನ ತೆಗೆದುಕೊಂಡ ಮೇಲೆ ಆ ಪರಿಹಾರವನ್ನು ರೈತರಿಗೆ ತಲುಪಿಸುವಂಥ ಕೆಲಸ ಕಂದಾಯ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೇವೆ. ಹಿಂದೆ ಎಲ್ಲ ಪರಿಹಾರ ಕೊಡೋದ್ರಲ್ಲಿ ಬಹಳ ದೋಷಗಳಿಂದ ಪೂರಿತವಾಗಿತ್ತು. ಅಂದರೆ ಯಾರ್ದೋ ಜಮೀನಿಗೆ ಯಾರಿಗೋ ಪರಿಹಾರ ಕೊಟ್ಟಿದ್ದಾರೆ, ಅಥವಾ ಅವರು ಇಟ್ಟಿರೋ ಬೆಳೆ ಒಂದು ಬೇರೆ ಬೆಳೆಗೆ ಪರಿಹಾರ ಕೊಟ್ಟಿದ್ದಾರೆ, ಅಥವಾ ನೀರಾವರಿ ಇದ್ದವ್ರಿಗೆ ಖುಷ್ಕಿ ಮಾಡಿದ್ದಾರೆ, ಖುಷ್ಕಿ ಇದ್ದವ್ರಿಗೆ ನೀರಾವರಿ ಮಾಡಿದ್ದಾರೆ, ಜಮೀನೇ ಇಲ್ಲದೆ ಇದ್ದವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿದ್ದಾರೆ. 16,000 ಈ ಥರ ಪ್ರಕರಣಗಳು, ದುರುಪಯೋಗದ ಪ್ರಕರಣಗಳು ರಾಜ್ಯಾದ್ಯಂತ ನಡೆದಿದ್ದಾವೆ. ಇಲ್ಲೇ ಕಮಲಾಪುರದಲ್ಲೇ ಈ ಥರ ನಡೆದಿರೋದು ಕೂಡ ಆಗಿದೆ. ಅವ್ರ ಮೇಲೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಂಡು ಎನ್ಕ್ವೈರಿನೂ ನಡೀತಾ ಇದೆ, ಸಸ್ಪೆಂಡು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗಾಗಲೇ. ಅದೇ ತರಹ ಚಿತ್ರದುರ್ಗದಲ್ಲಿ ನಡೆದಿದೆ, ಚಿಕ್ಕಮಗಳೂರಿನಲ್ಲಿ ನಡೆದಿದೆ, ಹಾವೇರಿಯಲ್ಲಿ ನಡೆದಿದೆ, ಹುಡುಕ್ತಾ ಹೋದರೆ ಬಹುಶಃ ಎಲ್ಲ ಜಿಲ್ಲೆಯಲ್ಲೂ ನಡೆದಿದೆ. ಈ ರೀತಿ ಮತ್ತೆ ಮತ್ತೆ ತಪ್ಪು ಆಗಬಾರ್ದು. ಯಾರಿಗೆ ಬೆಳೆನೇ ಇಟ್ಟಿಲ್ಲ ಅಂಥವರಿಗೆ ಪರಿಹಾರ ಸಿಗುವಂಗೆ ಆಗಬಾರ್ದು. ಯಾರು ಬೆಳೆ ಇಟ್ಟಿದ್ದಾರೆ ಅವ್ರಿಗೆಲ್ಲ ಅವ್ರ ಬೆಳೆಗೆ ಪರಿಹಾರ ಸಿಗಬೇಕು. ಇದನ್ನು ರೈತರು ಬಂದು ನಮಗೆ ಅರ್ಜಿ ಕೊಡೋದು ಬೇಕಾಗಿಲ್ಲ, ನಾವೇ ರೈತರಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಿಸ್ಟಮಲ್ಲಿ ಬದಲಾವಣೆಯನ್ನು ತಗೊಂಡು ಬಂದು ಇವತ್ತು ಆಲ್ರೆಡಿ ಅದನ್ನೆಲ್ಲ 1.5 ತಿಂಗಳಿಂದ ನಾವು ರೈತರ ಡೇಟಾಬೇಸನ್ನು ಅಪ್ಡೇಟ್ ಮಾಡಿದ್ದೇವೆ. ಈ ಅಪ್ಡೇಟ್ ಮಾಡುವಾಗ ರೈತರದ್ದು ಡೇಟಾಬೇಸ್ ಇದೆ, ಫ್ರೂಟ್ಸ್ ಅಂತ. ಅದರಲ್ಲಿ ಸುಮಾರು 34 ಲಕ್ಷ ಹೊಸ ಜಮೀನುಗಳನ್ನು ಅದರಲ್ಲಿ ಸೇರ್ಪಡೆ ಮಾಡಿದ್ದೇವೆ. 7 ಲಕ್ಷ ರೈತರು ಆ ಡೇಟಾಬೇಸಲ್ಲಿ ಇರಲಿಲ್ಲ, ಅವರನ್ನು ಕೂಡ ಕಳೆದ 1.5 ತಿಂಗಳಿಂದ ನಾವು ಅಪ್ಡೇಟ್ ಮಾಡಿದ್ದೇವೆ. ಈಗಾಗಲೇ ಸುಮಾರು 24,89,000 ರೈತರ ಅಕೌಂಟಿಗೆ ನಾವು ಪರಿಹಾರದ ಹಣವನ್ನು ಪಾವತಿ ಮಾಡಿದ್ದೇವೆ. ಅದರಲ್ಲಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ 2,24,000 ರೈತರ ಅಕೌಂಟಿಗೆ ಹಣವನ್ನು ನಾವು ಪುಷ್ ಮಾಡಿದ್ದೇವೆ. ಹಣ ಪಾವತಿ ಬಹುತೇಕ ಜನಕ್ಕೆ ಆಗಿದೆ, ಬ್ಯಾಲೆನ್ಸ್ ಇರೋದು ಇವತ್ತು ನಾಳೆ ಆಗ್ತಾ ಇದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ 1,60,000 ರೈತರ ಅಕೌಂಟಿಗೆ
ಪುಷ್ ಇವತ್ತು ನಾಳೆ ಒಳಗಡೆ ಆಗುತ್ತೆ. ಇವತ್ತು ನಾಳೆ ನಾವು ಪುಷ್ ಮಾಡಿದರೆ 4 ದಿನದಲ್ಲಿ ಅವ್ರ ಅಕೌಂಟಿಗೆ ಹಣ ತಲುಪುತ್ತೆ. ರಾಜ್ಯದಲ್ಲಿ ಈಗಾಗಲೇ ಪುಷ್ ಆಗಿರುವಂಥ, ಅಂದರೆ ಈಗಾಗಲೇ ಪೇಮೆಂಟ್ ಇನಿಷಿಯೇಟ್ ಆಗಿರುವಂಥ 24,89,000 ಸೇರಿ ಒಟ್ಟು 37 ಲಕ್ಷ ರೈತರಿಗೆ ಪರಿಹಾರ ಪಾವತಿ ಕೆಲಸ ನಡೆದಿದೆ. ಆ 37 ಲಕ್ಷದಲ್ಲಿ 24,89,000 ಆಲ್ರೆಡಿ ಪೇಮೆಂಟ್ ಆಗಿದೆ. ಇನ್ನು ಉಳಿದವರಿಗೆ 2 ದಿನದಲ್ಲಿ, 3 ದಿನದಲ್ಲಿ, 4 ದಿನದಲ್ಲಿ, ಒಂದು 5 ದಿನದಲ್ಲಿ ಪೇಮೆಂಟು ಆಗ್ತಾ ಇದೆ. ಆ ಪ್ರಕ್ರಿಯೆ ನಡೆದಿದೆ. ಇದೆಲ್ಲ ಆಗೋದ್ರೊಳಗಡೆ ಸುಮಾರು 650 ಕೋಟಿ ರೂಪಾಯಿ ರೈತರಿಗೆ ಮೊದಲನೇ ಕಂತಿನ ಪರಿಹಾರ ಪಾವತಿ ಪ್ರಕ್ರಿಯೆಯಲ್ಲಿ ನಡೆದಿದೆ ಈಗ.